ವೆಲ್ಕಮ್ ಆಲ್ ಡೇ 14 ಆಫ್ 150 ಡೇಸ್ ಚಾಲೆಂಜ್. ಈಗ ಬೆಳಗ್ಗೆ ಎದ್ದು ಫ್ರೆಶ್ ಆಗ್ಲತ್ತೀವಿ. ಸೊ ಈಗ ಫ್ರೆಶ್ ಆದಮೇಲೆ ಹೋಗಿ ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡಬೇಕು ಆ್ಯಸ್ ಯೂಶ್ವಲ್. ಸೊ ಎಂಟಿ ಸ್ಟಮಕ್ ವೇಟ್ ಇವತ್ತು ನಂಬುದು ಬಂದುಬಿಟ್ಟು ಎಷ್ಟದಪ್ಪ ಅಂತಂತಂದರೆ 78 ಅದ. ಆ್ಯಸ್ ಯೂಶ್ವಲ್ ಸೇಮ್ ನಿನ್ನೆ ಇದ್ದಂಗೆ ಅದ. ಅದಾದ ಬೆಳಗ್ಗೆ ವಾಕೊಂತೀವಿ. ಈಗ ಫುಲ್ ಹನುಮಾನ್ ದೇವ್ರದ್ದು ಆಡ ಹಚ್ಚ ನಾವು ಇವತ್ತು ನಮ್ಮನ ಮೇಲೆ. ಮತ್ತೆ ನಾಳೆ ಶನಿವಾರದ ಇವತ್ತೇ ಚಾಲು ಮಾಡ್ಕೊಂಡಣ ಅಂದ್ರೂ ಚಲೋ. ಬಟ್ ಶನಿವಾರ ಹಚ್ಚಿದ್ರೆ ನಾವು ಪೂರ್ತಿ ಇದಿರ್ತಿತ್ತು. ಬಟ್ ಮತ್ತು ನಾಳೆ ಬೇರೆ ಹೊಸ್ತಾನೆ ಸಾಂಗ್ ದಿನ ಸೇಮ್ ಹಚ್ಚಲ್ಲ ಹಿಂಗದ. ಬಟ್ ಚಳಿ ಅಂತೂ ಕುಂಡಿರಂಗೆ ಅದಪ್ಪ. ನಾವು ಕಮ್ಮಿ ಆಗ್ಯದ ಅಂತ ಈಗ ಸಂಕ್ರಾಂತಿ ಬರಾಟಿಗೆ ಸಂಕ್ರಾಂತಿನ ತಭಾಷೆ ಅದು. ಅದ್ರಾಗ ಈ ಕಡೆ ನಮ್ಮನ ಬೆಲೆ ಎಲ್ಲ ಹಳ್ಳ ಅವು ಕಡಿಕೆರಿ ಅವೆಲ್ಲ ಅವ ಪೂರ್ತಿ ತಭಾಷೆ ಚಳಿ. ಫುಲ್ ನಡೆಯೋಕ್ಕಾಗವಲ್ತೇವೆ ನಾವು. ಅಂದ್ರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮದು ರೂಟೀನ್ ಅದ, ಹೋಗ್ಲೇಬೇಕು. ಸೊ ಹೊಂಟಿವಿ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಮೇಲೆ ಆಗ್ತದೆ. ಬಟ್ ಚಳಿ ಹೇಳೋಕ್ಕಾಗಲ್ಲ, ಹಂಗೆ ಚಳಿ ಫುಲ್ ಬೆಂಕಿ ಚಳಿ. ನೋಡಮ್ಮ ಹೋದ್ಮೇಲೆ ಏನಾಗ್ತದೆ ಎಲ್ಲ ಹೇಳಮ್ಮ. ಮತ್ತು ಇವತ್ತು ಸ್ವಲ್ಪ ಯಾದಗಿರಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಅಂದರೆ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಇವತ್ತು. ಯಾಕಂದ್ರೆ ನಾಳೆ ಒಂದು ಸ್ವಲ್ಪ ಬೇರೆ ಅದ. ಎಲ್ಲ ಏನಿರುತ್ತೆ ಎಲ್ಲ ನೈಟ್ ಹೇಳ್ತೀನಿ ಅಂತ. ಸೊ ಇದು ನಮ್ದು ಈಗ ಬ್ರೇಕ್ಫಾಸ್ಟ್ ಟೈಮು. ಆ್ಯಸ್ ಯೂಶ್ವಲ್ 5 ಆಮ್ಲೆಟ್, ಒಂದು ಬನಾನಾ, ಆಮೇಲೆ ಒಂದು ಓಟ್ ಶೇಕ್. ಇದಾದಮೇಲೆ ಯಾದಗಿರಿ ಹೋಗ್ಬೇಕು. ಯಾದಗಿರಿ ಬಂದೀವಿ. ಈಗ ಇನ್ನೊಂದು 2-5 ನಿಮಿಷ ಆಗ್ತದೆ ಹೋಗ್ಲಕ್ಕ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ. ಮತ್ತು ಇವತ್ತು ಸೇಮ್ ಟಿಫಿನ್ ತಂದೆ ನಂದು. ಟಿಫಿನ್ ಸೊ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಸ್ವಲ್ಪ ಎಲ್ಲ ಕೆಲಸ ಇರ್ತದೆ ಎಲ್ಲ ಮುಗಿಸ್ಕೊಂಡು, ಆದಷ್ಟು ಇದೇನು ಜಾಸ್ತಿ ಇಲ್ಲ ಮುಗಿಸ್ಕೊಂಡು ಜಲ್ದಿ ಹೋಗಮ್ಮ ವಾಪಸ್. ಹೋಗ್ಬೇಕಾದ್ರೆ ಏನೇನಾಗುತ್ತೆ ಏನೇನೆಲ್ಲ ಎಷ್ಟೊತ್ತಾಗುತ್ತೆ ಅಂತ ಎಷ್ಟು ನೋಡೋಮಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಬಂದೀವಿ ಇಲ್ಲಾಂದರೆ ಪ್ರೆಸೆಂಟ್ ಡಾನ್ ಬಾಸ್ಕೋ ಸ್ಕೂಲ್ಗೆ ಇವಿ. ಇಲ್ಲಿಂದ ಒಂದು 5 ನಿಮಿಷ ಅಂತಲ್ಲ, ಜಲ್ದಿನ ಹೋಗ್ತೀವಿ. ಸ್ವಲ್ಪ ಟ್ರಾಫಿಕ್ ಇದ್ರೆ ಲೇಟ್ ಆಗ್ತದೆ ಅಷ್ಟೇ. ನೋಡೋಣ ಇವತ್ತು ನಮ್ಮ ಚಾಕ್ರಿಯನ್ನು ಬರ್ತಾನೆ. ಸ್ವಲ್ಪ ಟೈಮ್ ಪಾಸ್ ಆಗ್ತದಪ್ಪ ಅನ್ನಂದ್ರೆ, ಇಲ್ಲಾಂದ್ರೆ ಮತ್ತೆ ಸಿಂಗಲ್ ಒಬ್ಬನೇ ಹೊಡಿ ಆಡ್ಬೇಕು. ನೋಡಮ್ಮ ಒಂದಿನ ಸಿಗೋಣ. ಜಸ್ಟ್ ಊಟ ಆಯ್ತು. ಅವನು ನಮ್ಮ ಚಾಕ್ರಿ, ಪಿಂಟೆ, ತಾಯಪ್ಪ, ಆಮೇಲೆ ಅಂಬೆ ಎಲ್ಲರ ಕಾನ್ಫರೆನ್ಸ್ನಾಗಾರ. ಅದಕ್ಕೆ ಅದು ಏನು ತಂದಿದ್ದೆ ಅಂತ ತೋರ್ಸೋಕ್ಕಾಗಲಿಲ್ಲ. ಸೇಮ್ ಆ್ಯಸ್ ಯೂಶ್ವಲ್ 80 ಗ್ರಾಮ್ ರೈಸ್, 125 ಗ್ರಾಮ್ ಚಿಕನ್, ಆಮೇಲೆ 100 ಗ್ರಾಮ್ ವೆಜ್ಜಸ್ ಇತ್ತು. ಆಯಿತು ಊಟ ನಮ್ಮದು. ನೋಡಮ್ಮ ಇವಾಗ ಬಂದು ನಾನು ಕರ್ಕೊಂಡಮ್ಮ, ಇಲ್ಲಾಂದ್ರೆ ಇಲ್ಲ. ಇದು ಜಿಮ್ ಟೈಮು. ಸೊ ಇವತ್ತು ನಾನು ಮತ್ತು ನಜೀರ್ ಇಬ್ಬರೇ ಇವಿ. ನಮ್ಮ ರಮೇಶ್ ಬಂದಿಲ್ಲ. ಆಲ್ಮೋಸ್ಟ್ ಮತ್ತೆ ಗುಲ್ಬರ್ಗ ಹೋಗಿರ್ಬೇಕು ಅನ್ಕೋತೀನಿ. ಸೊ ಇವತ್ತು ನಮ್ದು ಏನದಂದರೆ ಚೆಸ್ಟ್ ಮತ್ತು ಬೈಸಪ್ ಅದ, ಎಲ್ಲ ಸೂಪರ್ ಸೆಟ್. ಸೊ ಇದು ಹೆಂಗಂದರೆ 3 ಚೆಸ್ಟ್ ಮತ್ತು 3 ಬೈಸಪ್ ಇರ್ತದೆ. ಇದ್ರ ಜೊತೆ ಆ್ಯಬ್ಸು ಮತ್ತು ರಿಯರ್ ಡೆಲ್ಟ್ ಮತ್ತು ನಮ್ಮದು ಟ್ರ್ಯಾಪ್ಸ್ ಇರ್ತದೆ ಇದ್ರ ಜೊತೆ ಎಕ್ಸಸೈಸು. ಸೊ ಇದಿಷ್ಟು ಮುಗಿಸ್ಕೊಳಕ್ಕೆ ಸೇಮ್ 2.5-3 ತಾಸು ಆಗ್ತದೆ. ಇದು ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ನೋಡಮ್ಮ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಎಲ್ಲ ಹೇಳ್ತೀನಿ. ಸೊ ಏನಿಲ್ಲ, ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ನಾಳೆ ಬೇರೆ ಪ್ಲ್ಯಾನ್ ಮಾಡೀವಿ. ಅದು ಎಲ್ಲಿಗೆ ಹೋಗ್ತೀವಿ ಏನಿಲ್ಲ ಅಂತ ಎಲ್ಲನೂ ನಾಳೆ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಈಗ ಮೊದಲು ನಮ್ದು ಹೋಗಿ ಒಂದು ಜೂನಿಯರ್ ಗೋಷ್ಠಿಂದ ಇನ್ನೊಂದು ಚಾವಿ ಥರದ ಗೋಗಿ ಬಲ್ಲಿ. ಸೊ ಹೋಗಮ್ಮ ಅಲ್ಲಿಗೆ. ನೋಡ್ರಿ ಕಾರ್ನಾಗ ಹೊಂಟಿವಿ. ಎಲ್ಲಿಗೆ ಕೀಲಿ ಥರ ಹೊಂಟಿವಿ. ನಮ್ಮದು ಜೂನಿಯರ್ ಗೋಷ್ಠಿಂದ ಸೆಕೆಂಡ್ ಕೀಲಿ. ಯಾರ್ಯಾರು ಹೊಂಟಿವಿ ಅಂತ ಗೊತ್ತಾನ? ಕಾಣಲ್ಲ ಬೇಡ ಹೊಂಟಿವೀಗ. ಆಯ್ತು ಬೀಗುಡಿ ಅದನ್ನ ಎಲ್ಲಿ ಬೀಗುಡಿ ದಾಟಿ ಹೋಗಿ ಬಂದೀವಿ ರೀ ಸಾಬ್ರೆ. ಸಣ್ಣ ಹಚ್ಚಿಲ್ ಬಿಡ್ಲೆ ಸಾಂಗ್ ವಿಜಯ್ ಸಣ್ಣ ಹಚ್ಚಿಲ್ ಸಾಂಗ್ ಫುಲ್ ಲವ್ ಮುಂಡೆಗಿದ್ ನಾನು. ಈಗ ಮನೆಗೆ ಹೊಂಟಿವಿ ವಾಪಸ್. ಊಟ ಟೈಮ್ ಆಗ್ಯದ ಆಲ್ರೆಡಿ. ಸೊ ಮನೆಗೆ ಹೋಗಿ ಇವತ್ತಿಂದ ನೈಟ್ ಡಿನ್ನರ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಮ ಮತ್ತೆ ಪ್ಯಾಕ್ ಮಾಡ್ಕೊಳ್ಳೋದದ. ಆಮೇಲೆ ಅದ್ರ ಜೊತೆ ರೋನಿಗೆ ವಾಕ್ ಮಾಡಿಸಿ, ಆಮೇಲೆ ಇನ್ನು ಇದು ಓದಬೇಕಲ್ಲ, ನಾನು ಭಗವದ್ಗೀತೆ ಓದ್ಬೇಕು. ಮತ್ತು ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಇವತ್ತೇ ಆಲ್ಮೋಸ್ಟ್ ಪ್ಯಾಕ್ ರೆಡಿ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಸೀದಾ ನನ್ನ ಕೆಲಸ ಮುಗಿಸ್ಕೊಂಡು 8:30 ಅಥವಾ 8 ಗಂಟೆ ಅನ್ನೋದ್ರೊಳಗೆ ಇಲ್ಲಿಂದ ಬಿಡ್ಬೇಕಂತದ. ಸೊ ಎಲ್ಲಿಗೆ ಹೊಂಟಿವಿ ಏನಿಲ್ಲ ಅಂತೇಳಿ ಎಲ್ಲಷ್ಟು ನಾಳೆ ಅಪ್ಡೇಟ್ ಮಾಡ್ತೀನಿ. ಸೊ ಪ್ಲ್ಯಾನ್ ಅಂತ ಫಿಕ್ಸ್ಡ್ ಆದ ಆಲ್ರೆಡಿ. ಸೊ ಈಗ ನೋಡೋಣ ಮನೆಗೆ ಹೋದ್ಮೇಲೆ ಏನೇನು ಊಟ ಮಾಡ್ತೀವಿ ಏನಿಲ್ಲ ಅಂತ ತೋರಿಸ್ತೀನಿ. ಇವತ್ತು ಫ್ರೈಡೇ ಅಲ್ಲ. ಓಕೆ, ಸ್ಟೇ ಟ್ಯೂನ್ಡ್.
ಈಗ ಮನೆಗೆ ಬಂದೀವಿ. ನಮ್ಮದು ಊಟ ಟೈಮು ಸೇಮ್ ಆ್ಯಸ್ ಯೂಶ್ವಲ್ 85 ಗ್ರಾಮ್ ರೈಸು, ಅದಾದಮೇಲೆ 120 ಗ್ರಾಮ್ ಚಿಕನ್ನು, 100 ಗ್ರಾಮ್ ಕರ್ಡು, ಆಮೇಲೆ ವೆಜ್ಜಸ್. ನೋಡ್ರಿ ಈಗ ರೊಕ್ಕ ಕೊಡಕ್ಕೆ ಬಂದಂತೇಳಿ ಫೋಟೋ ಹೊಡ್ಕತ್ತ ಮಿಂಟ್ರಿ ಜೀವ ತೋತಿರ್ಲ ನಿಮ್ಮ ಯಾವ ಅಮಾಯಕರ ಜೀವನ ತೋತಿ ಯಾಕ ಸುಮ್ಮನೆ ಒದರಾಡ್ತದ್ರಿ ಏನೋ ರೋನಿ, ಬರೇ ಚಂತನವರೇ ತಿರುಗಾಡ್ಸಂತ ನಾನು ಸಾಕು ಮಾಡಿದ್ರು ರೋನಿ. ರೋನಿಗೆ ವಾಕಿಂಗ್ ಕರ್ಕೊಂಬಂದಿವಿ. ಸೊ ಈಗ ಮುಗಿಸ್ಕೊಂಡು ವಾಪಸ್ ಹೋಗಿ ಊಟ ಆಗ್ಯದೆಲ್ಲ ಆಗ್ಯದ. ನಮ್ಮದು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಿ ಭಗವದ್ಗೀತೆ ಹೋಗ್ಬೇಕು. ಸೊ ಇವತ್ತೀಗ ರೋನಿಗೆ ವಾಕಿಂಗ್ ಐತೆಲ್ಲ ಆಯಿತು. ಬಂದು ಮತ್ತು ವಾಪಸ್ ಭಗವದ್ಗೀತೆ ಓದೋಕ್ಕೆ ಸ್ಟಾರ್ಟ್ ಮಾಡೀವಿ. ಈಗ ಇಲ್ಲಿ ತನಗದ ಅಂದರೆ ನೆಕ್ಸ್ಟ್ ಇಂಟ್ರೊಡಕ್ಷನ್ದಾಗೆ 10-20 ಪೇಜ್ ತನಗದ. ಈಗ 21ನೇ ಪೇಜಿಂದ ಓದ್ಬೇಕು. ಉಳಿದ್ರದೆಲ್ಲ ಇಷ್ಟೆಲ್ಲ ಆಗ್ಯದ. ಈಗ ಆಲ್ಮೋಸ್ಟ್ ಇದು ಇಂಟ್ರೊಡಕ್ಷನ್ ಏನಾರ ಎಲ್ಲ ಆಗ್ಯದ. ಈಗ ಇಲ್ಲಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾವೆ ಎಲ್ಲಷ್ಟು. 2 ಪೇಜ್ ಅವ ನೋಡಮ್. ಇದು ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಮ್ಮ ಅದೆಲ್ಲ ಏನೇನಾಗ್ತದೆ ಇಷ್ಟ ಅಂತ. ಸೊ ಇದಾದ ತಕ್ಷಣ ಓದಿ ಒಂದು ಸ್ವಲ್ಪ ಸಾಂಗ್ ಕೇಳ್ಕೊಂತ ಆಯ್ತು ವಾಪಸ್ ಮಲ್ಕೋಬೇಕು. ಮತ್ತು ನಾಳೆ ಒಂದು ಸ್ವಲ್ಪ ಬೇರೆ ಕಡೆಯಲ್ಲಿ ಹೋಗೋದದ. ಆಲ್ಮೋಸ್ಟ್ ಟಾಪ್ ಬಾಕ್ಸ್ನು ರೆಡಿ ಆಗ್ಯದ. ಇಲ್ಲಿ ಇದು ಟಾಪ್ ಬಾಕ್ಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಯದ ಥಿಂಗ್ಸ್ಗಳು. ಸೊ ನಾಳೆ ಹೋಗೋದದ. ಇದು ಓದಿ ಮುಗಿಸ್ಕೊಂಡು ನಾಳೆ ಹೋಗ್ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿಗೆ ಹೋಗ್ತೀವಿ ಏನಿಲ್ಲ ಅಂಥೇಳಿ. ಸೊ ಗುಡ್ ನೈಟ್ ಆ್ಯಂಡ್ ಡೂ ಫಾಲೋ ಆ್ಯಂಡ್ ಸಪೋರ್ಟ್.